ಎಷ್ಟು ಸತಿ ನೆಲ ಒರೆಸೋ ಅಷ್ಟ. ಈ ಗಂಡು ಮಕ್ಕಳಿಗೆ ಹೇಳಿ 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 ಸಾಕಾಗತಿ. ಹೆಂಗಸ್ರ ಕಷ್ಟ ಅರ್ಥ ಆಗಲ್ಲ ನೋಡಿ ಅವಕ್ಕೆ. ಅವರು ದಿನ ಒರೆಸ್ತಾರೆ ಇಬ್ಬರು. ನೋಡಿ ಏನು ನಮ್ಮನೆ ಧೂಳಾಗೈತಿ ಅನ್ನೋದು. ಇದು ಮಳೆ ಬರಬೇಡ ಕಿಸಿಬೇಡ, ಹಂಗೆ ಬರ್ರ ಅಂತ ಗಾಳಿ ಬೀಸಿ ಬಿಡ್ತದೆ. ಕಿಟಕಿ ಒಂದು ತಕ್ಕಂಗೆ ಕುಂದಿರ್ತಾನೆ ಇವ್ ನಮ್ಮ ಮನೆಯವನು. ಯಪ್ಪ, ಒಂದು ಕಡೆ ಸೆಕೆ ಆಕತಿ, ಮಾಡಾಕತಿ, ಬಿಸಿಲು ಬೀಳ್ತೈತಿ. 2 ದಿನ ರಾತ್ರಿ ಚಳಿ ಇರ್ತೈತಿ. ಏನು ವಾತಾವರಣನೋ ಯಪ್ಪ. ಅಯ್ಯಯ್ಯ, ಇಬ್ಬರು ಸೊಸೆಯರದಾರ. ನಮ್ಮವ್ವ ಸೊಸ್ರ ಬಗ್ಗೆ ಎಷ್ಟು ಹೇಳ್ತಾಳ, ನೆಲ ಈಗ ಕೊರ್ಸಾಕತ್ತಾಳಲ್ಲ. ಯವ್ವ ಬೇವ ಏನು ಮಾಡಕತ್ತಿ? ಯಾರದು? ಅಯ್ಯ, ಬಾ 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 ಬಾ. ಆರಾಮದಿಯೇನವ? ಏನು ಸುದ್ದಿಲ್ಲ ಗದ್ದಿಲ್ಲ, ಹಂಗೆ ದಿಢೀರಂತ ಬಂದುಬಿಟ್ಟೆಲ್ಲ. ಹಬ್ಬ ಕರೆಯಾಕೆ ಹೋದಾಗ ಬರೋದಾಗಲ್ಲ ನೋಡ್ತಾನೆ ಅಂತಿದ್ದಿ. ಏ ಖುಷಿ ಆತವ ಒಮ್ಮೆಗೆ. ಅದೇನೋ ಅಂತಾರ ಸರ್ಪ್ರೈಸ್. ಸರ್ಪ್ರೈಸ್ ಬೇ ಅದು. ಹ್ಞೂ ಅದ ಆತು ನೋಡು. ಪಾಪ ಒಳಗೆ ಬಾ. ಯಾಕೆ ಬೇರೆಲ್ಲ ನೀವು ವರ್ಷಾಗತ್ತಿಲ್ಲ? ಯಾಕೆ ನಾ ಕೆಲಸ ಮಾಡ್ಬಾರ್ದೇನು? ಅವ್ರ ನೋಡಿದ್ರೆ ಬೈತಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಒಳಗಿದ್ರೆ ನಾ ಬಂದು ವರ್ಷಾಕತ್ತಿದ್ದೆ ಧೂಳು ಬಿದ್ದಿತ್ತು ಹೇಳಿ. ಅಮಾವಾಸ್ಯಲ್ಲ ಇವತ್ತು ಅದಕ್ಕೆ. ಯಾರ ಮಾತಾಡ್ದಂಗೆ ಕತಿ? ಅಯ್ಯ ಸಿಗೋವರು ಏನು ಇದಕ್ಕಿದ್ದಂಗೆ ಬಂದಾರ. ಸಿಗೋರ ಏನ್ರಿ ಸಡನ್ ಅಂತ ಆಗ ನೀನು? ಯಾಕವ್ವ ಬರಬಾರ್ದಿತ್ತಾನ? ಏ ಹೋಗ್ರಿ ಅಂತ ಮಾತಾಡ್ತೀರಿ. ಅಲ್ಲ ಬರಲ್ಲ ಏನೋ ಅಂದಿದ್ರಂತ ಇದಕ್ಕಿದ್ದಂಗೆ ಬಂದುಬಿಡ್ರಲ್ಲಪ್ಪ. ಆಶ್ಚರ್ಯ ಆಯ್ತು ನನಗೆ. ಸಿಗೋರ ಆರಾಮದಿರಿ? ಮನೆಗೆಲ್ಲ ಆರಾಮದಾರಿ? ಬಾ ಸುಮ್ಮ ಆರಾಮದಾನೆ. ಇಬ್ಬರು ಹಬ್ಬಕ್ಕೆ ಹೋಗ್ಲಿಲ್ಲನ? ಹತ್ತಿ ಬಿಟ್ಟು ಹೋಗಂಗಲ್ಲ ನೀವು? ಏ ಹಂಗೇನಿಲ್ಲರಿ, ಸುಮ್ಮನೆ 2 ದಿನಕ್ಕೆ ಹೋಗೋದು ಬರೋದು. ಈ ಹುಡುಗರು ಶಾಲೆ ರಜಾ ಕೊಡಕ್ಕೆ ಬಂದ್ವಾ, ಅವಾಗ ಆಕೆ ಒಂದು ಸ್ವಲ್ಪ ದಿವ್ಸ ಹೋಗ್ಬತ್ತಾಳ, ನಾನೊಂದು ಸ್ವಲ್ಪ ದಿವ್ಸ ಹೋಗಿ ಬಂದಿರ್ಕತಿ ಅಂತ. ಕರೆನ ನಮ್ಮವು ಜಗ್ಗು ಪುಣ್ಯ ಮಾಡಿ ಬಿಡವ. ನಮ್ಮ ಮನ್ಯಾಗ ನಮ್ಮ ಅತ್ತೆಯರು ಒಂದೊಂದು ಸರಿ ಒಂದೊಂದು ಥರ ಆಡ್ತಾರೆ. ಹೋಲ್ ಬಿಡ್ರಿ, ಬರ್ರಿ ಒಳಗೆ ಬರ್ರಿ. ಚಾ ನಾಷ್ಟ ಮಾಡಿ ಬರ್ರಿ. ಅಡುಗೆ ಎಷ್ಟೊತ್ತಿಗೆ ಬಿಟ್ಟಿದ್ರೆ ಅನ್ನ ಬರ್ರಿ. ಹೌದಾ, ಯಾಕೆ ಬಂದಿ ನೀನು? ಇದಕ್ಕಿದ್ದಂಗೆ ಬೆಳಗ್ಗೆನ ಬಂದುಬಿಟ್ಟಿಯಲ್ಲ. ಇಲ್ಲಿ ಬೇವ ಮನೆ ದೇವರಿಗೆ ಬಂದಿದ್ವಿ ಅಮಾವಾಸ್ಯಲ್ಲಿ ಇವತ್ತು. ನಮ್ಮ ಊರಾನವರು 1-2 ಮನೆಯವ್ರು ಅದಾರ ಬಂದಿದ್ರ. ಅವ್ರಿಗೆ ಕರೆದೆ, ಅವ್ರು ಬರಲಿಲ್ಲ. ಮತ್ತು ಇಲ್ಲೇ ಹತ್ತಿರ ಬಂದಾನೆ, ಹಿಂಗೆ ಹೊಕ್ಕೆ ಹೋಗೋಣ ಅಂತ ಬಂದೆ. ಏನು ಉಳಿತ್ನಿಲ್ಲ ನಾನು. ಮಧ್ಯಾಹ್ನಕ್ಕೆ ಹೊಂಟೆ. ಮತ್ತು ಈಗ ಯುಗಾದಿಗೆ ಜಾತ್ರೆ ಬಂತು ಹಿರಣ್ಣಂದು. ಜಾತ್ರೆಗೆ ಏನೋ ಬರೋಕ್ಕಾಗತ್ತೆ, ಎಲ್ಲ ಯಾರು ಬರ್ತಾರೋ ಗೊತ್ತಿಲ್ವಾ, ಅದಕ್ಕೆ ಹಣ್ಗಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಳ್ಳಿಗೆ. ಅಯ್ಯ ಹೌದಾ? ಮತ್ತು ನಾವು ಅಲ್ಲಿಗೆ ಹೋಗೋದಾಕೈತೆ. ಜಾತ್ರೆಗೆ ಹೋಗ್ಬೇಕು ನಾವು. ಈ ಅಮಾವಾಸ್ಯೆಗೆ ಹೋಗೋದಾಗಲಿಲ್ಲ. ಜಾತ್ರೆ ದಿವಸ ಹೋಗಿ ಇವರ ಗಂಡ ನನ್ನ ಹೆಂಡತಿ ಹೋಗಾರ. ಅಂದಂಗೆ ಚಿಗವರ ನಿಮ್ಮ ತಮ್ಮಾರು ಬೈಕ್ ಸ್ಕೂಟಿ ತಂದಾರ್ರಿ. ಪೂಜೆಗೆ ನಿಮ್ಮನ್ನು ಕರಿಬೇಕಿತ್ತು. ಅವರು ಅಲ್ಲೇ ಸೀರೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದುಬಿಟ್ಟಿದ್ರು. ಅದು ನಮಗೂ ತಲೆಗೆ ಹೊಡಿಲಿಲ್ಲರಿ. ಮತ್ತು ನೀವು ಬರ್ತೀರಿ ಹೇಳಿ ಸುಮ್ಮಿದ್ವಿ. ಇವ ಯಾಕೆ ಆಗೋದಾಗ ಬಿಡು, ಚಲೋ ಆಯ್ತು ತಂದಿದ್ದು. ನೀವೇ ಇದ್ರಲ್ಲ, ಮತ್ತು ನಾನು ಬರ್ಬೇಕಂದ್ರೇನಿಲ್ಲ, ನಡೀತು ತೊಗೊಂದ್ರಿಲ್ಲ. ಎಲ್ಲ ಹೋಗ್ಯಾರ ಇವರು. ಅದೇ ಮಾರ್ಚಂಡು ಗೊತ್ತಲ್ರಿ. ಇವತ್ತು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಶನಿವಾರ, ನಾಳೆ ಒಂದು ದಿವಸ ರಜಾ, ಮತ್ತು ನಾಡಿದ್ದು ರಜಾ ಇತ್ತು. ನಾಳೆ ಬದಲಾಗಿ ನಾಡಿದ್ದು ಫುಲ್ ವರ್ಕ್ ಅವರಿಗೆ. ಇನ್ನು ನಾಗಣ್ಣವರು ಎಲ್ಲ ಹೋಗಿರ್ಬೇಕ್ರಿ ಇವರು. ಹುಡುಗರು ಅವಕ್ಕೆ ಶಾಲೆ ಪರೀಕ್ಷೆ ಮುಗೀತಾ ಬಂತ ಏನ್ರಿ. ಶಾಲೆಯಾಗ ಏನು ಕ್ಲಾಸ್ ಇರಲಿ, ಸುಮ್ಮನೆ ಕುಣಿತವಲ್ಲೇ ಹೋಗಿದ್ದಾವೆ. ಅತ್ತೇರ ನಾನು ಚಾ ನಾಷ್ಟಕ್ಕೆ ರೆಡಿ ಮಾಡಿಬಿಡ್ತೇನೆ. ಬರ್ರಿ ನೀವು ಚಿಗವ್ರು ಕರ್ಕೊಂಡು ಒಳಗೆ ಬರ್ರಿ. ಏನು ಮಾಡೋದು? ಯಾಕೆ ತಾಲಿಪಟ್ಟು ಮಾಡಾಕತ್ತಿದ್ವಿ ನಾವು, ಅವನ್ನ ಕೊಡೋದೇನು? ಚಿಗವ್ರು ಭಾಳ ಇಷ್ಟ ನಡಿ ಹೋಗಿ ತಾಲಿಪಟ್ಟಿಗೆ ತಿಂತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಈಗಾಗಲೇ ನಾವು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋ ಹಾಕಿದ್ದೀವಿ. ಯುಗಾದಿ ಚಂದ್ರ ದರ್ಶನ ವಿಡಿಯೋ ಹಾಕಿದ್ದೀವಿ, ಮತ್ತು ಶಾರ್ಟ್ಸ್ ಹಾಕ್ತಾಯಿದ್ದೀವಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ಸೊ ವಿಡಿಯೋ ನೋಡ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ. ನಾವು ಮೊದಲೇ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀವಿ, ನೋಡಿರಿ, ಕಮೆಂಟ್ ಮಾಡಿರಿ. ಮತ್ತೇನು ಬೇವ? ಏನಿಲ್ವಾ, ಯುಗಾದಿ ಹಬ್ಬ ಬಟ್ಟೆ ತಂದಾರ. ನಿನ್ನೆ ಹೇಳಿಕೆಯಲ್ಲಿ ಒಂದು ಸೀರೆ ತಂದಿಟ್ಟಾರ. ಮಧ್ಯಾಹ್ನ ಇರು, ಊಟ ಮಾಡು, ಊಟ ಮಾಡ್ಕೊಂಡು ಉಟ್ಕೊಂಡು ಹೋಗಿಬಿಡು. ಮತ್ತು ಇನ್ನು ಯಾವಾಗ ಬರೋಕೇನು ನೀನು? ಹಂಗೆ ಹೋಗಬೇಡ. ಅಥವಾ ಅದೆಲ್ಲ ಯಾಕೆ ಬೇಕಾಗಿತ್ತು ಬೇಡ ನನಗೆ ಹೋಗಲಿ. ಮತ್ತು ಗಾಡಿ ಪೂಜೆಗೇನು ಬಂಗಾರ ಕೊಡ್ತೀರೇನು? ಯವ್ವ ಚಲೋ ಕೇಳಿದ್ ನೋಡು, ಬಂಗಾರ ಕೊಳ್ಳಂಗೈತೇನ? ಭಾರಿ ಜಾಡ್ ನೋಡ್ಬೇರೇನೆ. ಎಲ್ಲ ಸೇರಿ ಒಂದು ಸೀರೆ ಕೊಟ್ಟು ಕಳಿಸಿಬಿಡ್ತೀಯದಲ್ಲ. ಅಯ್ಯ ಕೊಡೋಣ ಅಂತಾಗ ಟೈಮ್ ಐತಿ ಇನ್ನು. ಬ್ಯಾಡ ಬಿಡುವ, ನೀವು ಬಂಗಾರ ನಂಗಿದ್ರೆ ಸಾಕು. ಬಂಗಾರ ಏನು ಕೊಡೋದು ಬೇಡ. ಚೆಂದಾಗಿ ಹೊಂದ್ಕೊಂಡು ಹಿಂಗೆ ಬಂದಾಗ ಹೋದಾಗ ಕಾಜಿ ಮಾಡಿ ಒಂದು ಚಂಬ ನೀರು ಕೊಟ್ಟರೆ ಸಾಕತ್ತಾಗ. ಅದ ಅಂತೇನೆ. ಬಾ ಬಾ, ಚಾ ನಾಷ್ಟ ಮಾಡೋಣ ಬಾ. ನಮ್ದೇನೂ ಆಗಿಲ್ಲ.
ಏನು ಮಳಿ ಮೊನ್ನೆ ಒಂದು ಏಟು ಆತು ನಿಮಗೆ ಆತನ ಎಲ್ಲ ಒಂದು 2 ಹನಿ ಎಲ್ಲ ಉದುರ್ತತಿ ಹೊಕ್ಕತಿ. ಈ ಹಪ್ಪಳ ಶಾಂಡಿಗೆ ಮಾಡಿದ್ರೆ ಪಾಪ ಒಣಗಂಗಿಲ್ಲ ಬಿಡಂಗಿಲ್ಲ ಮಾಡಿ ಹಾಕ್ಯಂದು. ಹೌದಾ ಇವ ನೀವೆಲ್ಲ ಮಾಡ್ಯಾತಾನೆ ಬೇ? ಹ್ಞೂ ಅವ್ವ ನಮ್ಮ ಮನ್ಯಾಗ ಫೆಬ್ರವರಿಯಾಗ ಮಾಡಿ ಮುಗಿಸ್ಯಾರ ಅವ್ರು. ಏನೇನು ಸ್ವಸ್ಥರು ಬಿಡವ ಭಾರಿ ಜೋರದಾರ ಅವ್ರು. ಯಾರು ಸ್ವಸ್ಥರ ಅವರು? ಜಯವ್ವ ಚಾ ಕುದಿಯಾಕತ್ತೇನಿಕ ಬಂದ್ರ ಅವ್ರು? ಹ್ಞೂ ಕುದಿಯಾಕತ್ತೈತಿ. ತಾಲಿಪಟ್ಟು ತೊಗೊಂಬಿಡು ನೋಡಿ. ನಾವರ ಒಂದು ಲೇಟ್ರ ಮಾಡಲಿಲ್ಲ ಹಿಟ್ರ ಬಿಡಲಿಲ್ಲ. ಚಿಗವರು ಆರ್ಯವು ಏನಂತಾರೆ ಏನೋ ತಮ್ಮ ಅವ್ರು ಏನಂತಾರೆ, ಈ ಬಿಸಿಲಾಗ ಎಲ್ಲಿ ಬಿಸಿ ಬಿಸಿ ತಿಂತಾರೆ. ಹೋಗ್ಲಿ ಚಿಗವ್ರ ಈ ಕಡೆಗೆ ಬರ್ರಿ. ತಗೋರಿ ಎತ್ತೀರ ತಗೋರಿ ಚಿಗವ ಅಲ್ವಾ ನೀವು ತಗೋರಿ. ನಾನು ತೊಗೊತೇವೆ ತಡ್ರಿ. ಚಾ ಸೋಸಿ ತೊಗೊಂಡ್ಬಿಡ್ತೆ ನೋಡ್ರಿ. ಈ ಥರ ತಾಲಿಪಟ್ಟು ಹೆಂಗಾಗ್ಯವು. ನಾವು ಚಟ್ನಿ ಗಿಟ್ನಿ ಏನು ಮಾಡಲಿಲ್ಲ ರೀ. ಚಿಗಾವರಿಗೆ ಶೇಂಗಾ ಚಟ್ನಿ ಏನಾರು ಬೇಕೇನ್ರಿ? ಬೇಡವಾ? ಉಪ್ಪು ಖಾರ ಎಲ್ಲ ಅವನಾಗ್ಯಾವ ಚಲೋ ಆಗ್ಯಾವ ನೋಡ್ಬೇಯವ್ವ. ನೀ ಮಾಡೋದಕ್ಕಿಂತ ಚಲೋ ಮಾಡ್ಯಾರ. ಹೌದಾ? ನನಗಿಂತ ಚಲೋ ಮಾಡ್ತಾರೆ ಅವ್ರ ಅಡುಗೆ. ಗುಣಕ್ಕೆ ಮತ್ಸರ ಇಲ್ಲ ಅಂತ ಅದ್ರಾಗ ಏನೈತಿ? ಹಂಗೆ ಅನ್ಬೇಡ್ರಿ ಚಿಗವರ. ಅತ್ತಿಯರು ನಮಗಿಂತ ಅನುಭವ ಇರೋರು. ಅವರು ರುಚಿ ಮಾಡ್ತಾರೆ. ಈಗ ಮಾಡೋದು ಬಿಟ್ಟಾರಲ್ಲ ಹಂಗಾಗಿ ಮರ್ತು ಹೋಗಿರ್ತೈತವ್ರಿ. ತಾಲಿಪಟ್ಟು ಅಂದ್ರೆ ಇಷ್ಟ ನೋಡ್ರಿ. ಒಂದು ಮನೆ ಹೇಳಿ ಕೇಳ್ದಂಗೆ ಮಾಡ್ದಂಗೆ ಆಗೈತಿ ಇವತ್ತು. ಹೌದವಾ? ನನಗೂ ಖುಷಿ ಆಯ್ತೆ ಸೋಯ್ತಾ. ತೊಗೋರಿವ ಮತ್ತೆ ಇಬ್ಬರು ಹಾಕಿ ತೊಗೋರಿ. ತಗೊಂಡ್ರೆ ಗಮ್ಮಂತೂ ವಾಸನೆ ಬರ್ತವೆ ಅಕ್ಕ. ಏನೇನು ಹಾಕಿದ್ದಿ? ಹೌದ್ರಿ ಚಿಗವ್ರ ಅಕ್ಕ ಭಾಳ ರುಚಿ ಮಾಡ್ತಾಳ್ರಿ. ಸವಿತಾನ ಅಡಿಗೆ ಅಂದ್ರೆ ನಂಗೆ ಭಾಳ ಇಷ್ಟ ಆಗತ್ತೆ. ಏನಿಲ್ಲರಿ, ನಾನು ಜೋಳದ ಹಿಟ್ಟು ಭಾಳ ಹಾಕ್ಕೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ನೆ. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡೆ. ಖಾರ ರುಬ್ಕೊಂಡಿದ್ರಿ, ಹಸಿ ಖಾರನ, ಹಸಿಮೆಣಸು ಬೆಳ್ಳುಳ್ಳಿ ಜೀರಿಗೆ ಒಂದಿಷ್ಟು ಶುಂಠಿ ಎಲ್ಲ ಹಾಕಿ ಸಣ್ಣ ರುಬ್ಕೊಂಡು ಹಿಟ್ಟಿನಾಗ ಕಲ್ಸ್ಕೊಂಡಿದ್ದೆ. ಒಂದಿಷ್ಟು ಸಣ್ಣಕ್ಕೆ ಕ್ಯಾರೆಟ್ ತುರಿದು ಹಾಕಿದ್ರಿ. ತರಕಾರಿ ಹಾಕ್ತಾರೆ ನೋಡಿ ಎಲ್ಲ. ಹೌದು ರುಚಿಯಾಗಿ ತಗೋ. ನಮ್ಮ ಮನ್ಯಾಗ ಗಂಡಸ್ರಿಗೆ ಹಿಡಿಸಲ್ಲ. ಹೌದ್ರಿ, ನಿಮ್ಮ ತಮ್ಮಾರು ಏನು ಹಿಡಿಸ್ತೈತಿ ಏನು ಹಿಡಿಸಲ್ಲ ಅವ್ರಿಗೆ ಗೊತ್ತು. ಹಂಗೆ ಬಿಡ್ರಿ ಸುಮ್ಮ. ಅದಕ್ಕೆ ನಾವು ಅವ್ರು ಕೇಳಿದ್ದು ಮಾಡಿಕೊಟ್ಟು ಸುಮ್ಮ ಕೂತ್ಕೊಂಡ್ಬಿಡ್ತೇವೆ. ನಮ್ಗೆ ಬೇಕಾದಾಗ ಮಾಡ್ಕೊತೇವೆ. ಅತ್ತಿಯರು ತಿಂತಾರೆ ಹೆಂಗು. ಚಿಗೋರು ಮತ್ತೆ ಹಾಕೋರಿಲ್ಲ ಇವ ಬೇಡವಾ? ಸಾಕು ಈ ಸಿಕ್ಕಿಗೆ. ಅದಕ್ಕೆ ಎಣ್ಣೆ ಇರ್ತೈತಲ್ಲ ನೀರು ಕುಡಿಸ್ತಾವೆ. ತಿರು ನೀವರ ಹಾಕೋರಿ. ನಂಗೂ ಬೇಡ ಯವ್ವ ಸಾಕು. ಚಾ ತಗೋರಿ ಚಿಗವರ ಅತ್ತಿಯರ. ಮತ್ತವ ಮತ್ತೇನು ಹೇಳ್ರಿ? ಏನಿಲ್ಲ ನೋಡ್ರಿ ಚಿಗವರ, ನಿಮ್ಮ ಊರ ಕಡೆಗೆ ಬರ್ಬೇಕು ಅಂತೇವಿ. ಎಲ್ಲಿ ಆಗವಲ್ದು. ಇವ್ರು ಹೊಲ ಅಂತಾರೆ ಒಬ್ಬರು ಆಫೀಸು, ಇನ್ನು ಹುಡುಗರು ಶಾಲೆ. ಎಲ್ಲ ಕಡೆ ಕರ್ಕೊಂಡು ಹೊಂಟ್ರೆ ಶಾಲೆ ರೂಢಿ ತಪ್ಪು ಹೋಗೈತಿ ಹೇಳಿ ನಾವು ಹೋಗೋಕೆ ಮನ್ಸು ಮಾಡಲ್ರಿ. ರಜಾ ಇದ್ದಾಗ ನೋಡ್ತೀವಿ ತಗೋರಿ. ಮಾಡಿರಿ ಇಬ್ಬರು ಬಂದುಬಿಡ್ರಿ ಒಂದಿನ. ನಾವಿಬ್ಬರು ಬಂದ್ರೆ ಅತ್ತಿಯರು ಒಬ್ಬರು ಹಾಕಾರಿ ಪಾಪ. ಇವು ಆಗು ಅಲ್ಲಕ್ಕೆ ಯಾಕೆ ಮಾಡ್ಕೊಂತ ಬಾ ಒಂದಿನ. ಹೆಂಗಾರ ಮಕ್ಳು ಇರ್ತಾರೆ ಅವ್ರು. ಹೌದಾ ಇವ ಹೋಗಿ ಬರ್ರಿ. ನಾ ಮಾಡ್ಕೊಂತಾನೆ ಹೆಂಗಾರ. ಅವ್ರು ಇರ್ತಾರಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ. ನೀವು ಇಲ್ಲದ್ರೆ ಮಾಡ್ತಾರೆ ಹೋಗೋರು. ಹಂಗಂತೀರಿ. ನೋಡೋಣ ತಾರಿಚಿ ಅವ್ರ ಫೋನ್ ಮಾಡಿ ಹೇಳ್ತೇವೆ. ಯಾವಾಗಾರ ಒಂದಿನ ಬಂದು ಮರುದಿನ ವಾಪಸ್ ಬಂದುಬಿಡ್ತೇವೆ. ಮತ್ತು ಹಪ್ಪಳ ಮಾಡೀವಿ, ಹೊಯ್ಯ ಹಪ್ಪಳ ಮಾಡೀವಿ, ಸಂಡ್ಗೆ ಮಾಡೀವಿ. ಬೇಕಂತಂದ್ರೆ ಸ್ವಲ್ಪ ತಗೊಂಡು ಹೋಗ್ರಿ. ಅದ್ರಾಗ ನಾನು ಹೋದ ವರ್ಷನೂ ಇದ್ದು ಮಾಡಿದ್ವು. ಈ ವರ್ಷ ಹೆಚ್ಚು ಕರೆದೇ ಇಲ್ಲ. ನೆಗಡಿ ಅದು ಇದು ಹಾಗೆ ಆಗೈತಿ ಹೇಳಿ ಮತ್ತೆ ಬಂದ ತೊಗೊಂಡು ಹೋಗಿಂತ ಯಾಕಾರ ಬೇಡ ಸಾಕೀಗ. ಊಟಕ್ಕೆ ಏನು ಮಾಡ್ಬೇಕ್ರಿ ಚಿಗವ್ರ? ಅಯ್ಯೋ ನನ್ನ ಕೇಳಿ ಮಾಡ್ಬೇಕಿಲ್ಲ. ಏನಾರು ಮಾಡಿರಿ. ನೀವೇನು ಮಾಡ್ತೀರಿ ಅದನ್ನು ಉಂಡು ನಾವು ಹೊಂಡ್ತೇವೆ ಬಸ್ಸಿಗೆ. 2 ಗಂಟೆ ಬಸ್ಸಿಗೆ ಒಂದು ಲಗುನ್ ಮಾಡಿಬಿಡ್ರವ. ಆತು ರೀ ಚಿಗವ್ರ ಆತು. ಏನಾರು ಮಾಡಿರಿ ಆಗ್ತವ್ರಿ. ನಮಗೂ ನೆನಪಿಲ್ಲ ನೋಡ್ರಿ. ಸೆಕೆಂಡ್ ಇಯರ್ ಪರೀಕ್ಷೆ ನಿಮ್ಮ ಮಗಳದ್ದು ಹೆಂಗೆ ಮಾಡ್ಯಾಳ್ರಿ ಪರೀಕ್ಷೆ? ಏನೋ ಚಲೋ ಆಗ್ಯಾವೇನೋ ಅಂತಿದ್ಲು. ಇದು ಮತ್ತೇನೋ ಕ್ಲಾಸು ಅದು ಇದು ಅಂತ ಹೊಂಟಾಳಕಿ, ಹಾಗಾಗಿ ಬರಲಿಲ್ಲ ಆಕಿ. ಸಣ್ಣವಿದ್ದಾಗ ಆಟ ಬೇಡ ಮೊಮ್ಮಕ್ಕಳು. ದೊಡ್ಡವಾದ್ಮೇಲೆ ಅವು ದಾರಿನ ಬೇರೆ ಆಗತಿ. ಹಂಗಾಕಂತೀರಿ ಪಾಪ ಓದೋದು ತಲೆ ಬಿಸಿ ಅದು ಇದು ಇರ್ತೈತಿ. ರಜೆ ಇದ್ದಾಗ ಕಳಿಸ್ಕೊಡ್ರಿ ಚಿಗವ್ರು 1-2-3 ದಿನದ ಮಟ್ಟಿಗಾರ. ಆತವಾ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಮ್ಮ ಚಿಗವರು ಬಂದಾರ ನಮ್ಮ ಮನೆಗೆ. ನಾವು ಜೋಳದ ಹಿಟ್ಟಿನ ತಾಲಿಪಟ್ಟು ಮಾಡಿದ್ವಿ ಬೆಳಗಿನ ನಾಷ್ಟಕ್ಕೆ. ಅವರು ಬಂದರು. ಅವನ್ನ ಎಲ್ಲರೂ ತಿಂದೀವಿ. ಯಾರಿಗೆ ತಾಲಿಪಟ್ಟು ಅಂದ್ರೆ ಇಷ್ಟ ಕಮೆಂಟ್ ಮಾಡಿರಿ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ. ವಿಡಿಯೋನ ಲೈಕ್ ಮಾಡಿರಿ. ಎಲ್ಲರಿಗೂ ಶುಭ ದಿನ.